ಮಾತಾ ಕಿ ಧರ್ಮಸ್ಥಳ ಯಾತ್ರೆಗೆ ಧರ್ಮಸ್ಥಳ ಯಾತ್ರೆಗೆ ನಾರಾಯಣಗೌಡ್ರ ಧರ್ಮಸ್ಥಳದ ವಿರುದ್ಧ ಮತ್ತು ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಏನು ಅಪಪ್ರಚಾರ ನಡೀತಾ ಇದೆ ಅದೆಲ್ಲ ಸತ್ಯಕ್ಕೆ ದೂರವಾದದ್ದು. ಅದನ್ನೆಲ್ಲ ಖಂಡಿಸಿ ನಮ್ಮ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸರವರ ನೇತೃತ್ವದಲ್ಲಿ ಇವತ್ತು ಏನು 400-500 ಕಾರುಗಳಲ್ಲಿ ಇವತ್ತೇನು ಹೋಗ್ತಾ ಇದ್ದೀವಿ ಅದೆಲ್ಲ ಇವತ್ತು ಅವ್ರಿಗೆಲ್ಲ ಮನ ಮುಟ್ಟಬೇಕು. ನಾವು ಮಾಡ್ತಾ ಇರೋದು ತಪ್ಪು, ನಾವು ಇನ್ಮೇಲಾದರೂ ಒಳ್ಳೆ ಸತ್ಯವಾಗಿ ನಡ್ಕೊಬೇಕು ಅಂತ ಅವ್ರಿಗೆ ಆ ದೇವರು ಬುದ್ಧಿ ಕಲಿಸ್ಲಿ ಅಂತ ನಾನು ಕೇಳ್ಕೊಳ್ತಾ, ಮತ್ತು ಈಗ ಏನು ಸೌಜನ್ಯ ಕೊಲೆಯಾಗಿದೆ ಅದಕ್ಕೆ ಇದು ಅವನ್ನ ಯಾರು ಪತ್ತೆ ಹಚ್ಚಿ ಅವ್ರಿಗೆ ಗಲ್ಲು ಶಿಕ್ಷೆ ನೀಡಬೇಕು ಅಂತ ನಾನು ಈ ಇಲಾಖೆಯವ್ರನ್ನ ಕೇಳ್ಕೊಂತೀನಿ. ಧರ್ಮಸ್ಥಳ ಮಂಜುನಾಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಂತೀನಿ. ನೆಲಮಂಗಲ ತಾಲೂಕಿನಿಂದ ಜನಪ್ರಿಯ ಶಾಸಕರಾದ ಎಂ ಶ್ರೀನಿವಾಸರವರ ನೇತೃತ್ವದಲ್ಲಿ ಇವತ್ತು ಒಂದು 300 ಕಾರುಗಳ ಒಂದು ಧರ್ಮಸ್ಥಳ ಕ್ಷೇತ್ರ ಉಳಿವಿಗಾಗಿ ಒಂದು ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಎಲ್ಲ ಬಂದಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈ ಒಟ್ಟು ನಾವು ಇವತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಆಗಿ ನಾಳೆ ಬೆಳಗ್ಗೆ ದೇವ್ರ ದರ್ಶನ ಮಾಡಿ ವೀರೇಂದ್ರ ಹೆಗ್ಗಡೆ ಅವ್ರನ್ನ ಆಶೀರ್ವಾದ ತೊಗೊಂಡು ನಾವು ಬರುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸರ್, ಕೇಸರಿ ಶಾಲೆ ಹಾಕಿದ್ದೀರಾ? ಬಿಜೆಪಿ ನಮ್ಮದೇ ಶಾಲೆ ಅಂತ ನಾವು ಹಿಂದೂಗಳು ಅಂತ ಕೇಸರಿ ಶಾಲೆ ಹಾಕಿರೋದು, ಬಿಜೆಪಿಯವರು ಅಂತ ಅಲ್ಲ. 300 ಕಾರ್ ಇಲ್ಲಿಂದ 300ರಿಂದ 350 ಕಾರ್ ಬಿಡ್ತಾ ಇದ್ದೀವಿ. ಎಷ್ಟು ಸಾವಿರ ಜನ ಹೋಗ್ಬೋದು? ಅಲ್ಲಿಗೆಲ್ಲ 2000 ಜನ ಆಗ್ತೀವಿ. ಸರ್, ನಿಮ್ಮ ಒಂದು ವ್ಯಾಪ್ತಿಯಿಂದ ಎಷ್ಟು ಜನ ಕಾರ್ಗಳು ಎಲ್ಲ ನೆಲಮಂಗಲ ಕ್ಷೇತ್ರದಿಂದ ಬಂದಿರೋದು. ನೆಲಮಂಗಲ ಟೌನಿಂದನೇ ಒಂದು 125 ಕಾರ್ಗಳು ಓಡ್ತಾ ಇದ್ವಿ. ಟೋಟಲ್ 400 ಕಾರ್ ಓಡ್ತಾ ಇದ್ವಿ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ವಿಪಕ್ಷಗಳು ಒಂದ್ ಕಡೆ ಟೀಕೆ ಮಾಡ್ತಾ ಇತ್ತು, ಏನಂತ ಅಂದ್ಬಿಟ್ಟು ಅಂತಂದ್ರೆ ಕೇಸರಿ ಶಾಲೆಗಳನ್ನ ಮಾತ್ರ ಹಾಕೊಂಡೋದ್ರೆ ಮಾತ್ರ ಬೆಲೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಇಲ್ಲ, ಅದೆಲ್ಲ ನಾವು ಹಿಂದೂಗಳು. ನಾವು ಇವತ್ತು ನಮ್ಮ ಊರಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಪೂಜೆ ಮಾಡ್ತು ಅಂದ್ರೆ ನಾವು ಕೇಸರಿ ಶಾಲೆ ಹಾಕೊಂಡೇನೆ ನಾವು ಪೂಜೆ ಮಾಡೋದು. ಹಿಂದೂಗಳ ಧಾರ್ಮಿಕ ಒಂದು ಇದೆ ಇನ್ನು ಕೇಸರಿ ಶಾಲು. ಹಂಗಾಗಿ ನಾವು ಪಕ್ಷ ಭೇದವಿಲ್ಲ. ಇಲ್ಲಿ ನಾವು ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಬೇಗ ಮೂವ್ಮೆಂಟ್ ಕೊಡ್ರಪ್ಪ, ಹಿಂದೆ ಜಾಮ್ ಆಯ್ತು. ಧರ್ಮಸ್ಥಳ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ, ವೀರೇಂದ್ರ ಹೆಗ್ಗಡೆಗೆ, ಧರ್ಮಸ್ಥಳ ಯಾತ್ರೆ ನಾವು ಪ್ರತಿ ವರ್ಷ ಹೋಗ್ತಾನೆ ಇರ್ತೀವಿ. ಇವತ್ತು ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ. ನಮ್ಮ ಶಾಸಕರ ಒಂದು ಆದೇಶದ ಮೇರೆಗೆ ಇವತ್ತು ನಾವು ನೆಲಮಂಗಲದಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು, ನಮ್ಮ ಶಾಸಕರ ಒಟ್ಟಿಗೆ ಕೈ ಜೋಡಿಸಿ ಇವತ್ತು ನಾವು ಧರ್ಮಸ್ಥಳ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಸರ್, ಎಷ್ಟು ಜನ ಹೊರಟಿದ್ದಾರೆ ಸರ್? ಈಗಾಗಲೇ ಸುಮಾರು ಒಂದು 500ಕ್ಕೂ ಹೆಚ್ಚು ಕಾರ್ಗಳು ಮುಖಾಂತರ ರ್ಯಾಲಿ ಮಾಡ್ತಾ ಇದ್ದೀವಿ. ನಿಮ್ಮ ತಂಡದಿಂದ ಎಷ್ಟು ಜನ ಹೊರಡ್ತಾ ಇದ್ದಾರೆ ಸರ್? ನಾವು ಕಣೆವನಹಳ್ಳಿ ಗ್ರಾಮ ಪಂಚಾಯತಿಯಿಂದ ನಾವು 5 ಕಾರ್ಗಳು ಹೊರಡ್ತಾ ಇದೆ ಸರ್. ಎಷ್ಟು ಸಂಖ್ಯೆ? ಟೋಟಲಿ ನಮ್ಮ ಕಣೆವನಹಳ್ಳಿ ಪಂಚಾಯತಿಯಿಂದ ಒಂದು 35-40 ಜನ ಹೊರಡ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ನಾರಾಯಣಸ್ವಾಮಿ ಅಂತ, ಕಣೆವನಹಳ್ಳಿ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಮುಖಂಡರು. ಮತ್ತು ಈ ಒಂದು ವಿಚಾರವಾಗಿ ಏನಂದರೆ, ನಮ್ಮ ಧರ್ಮಸ್ಥಳಕ್ಕೆ ಧರ್ಮದ ಪರವಾಗಿ ಯಾವತ್ತೂ ನಾವು ಇದ್ದೇ ಇರ್ತೀವಿ. ಮತ್ತು ಕಾಂಗ್ರೆಸ್ ಅಂದಾಕ್ಷಣಕ್ಕೆ ನಾವು ಧರ್ಮದ ಪರ ಇಲ್ಲ ಅಂತಲ್ಲ. ಕಾಂಗ್ರೆಸ್ ಆದರೂ ಕೂಡ ನಾವು ನಮ್ಮ ಧರ್ಮದ ಭಕ್ತಿ ಇದ್ದೇ ಇರ್ತದೆ. ನಾವು ಧರ್ಮದ ಪರವಾಗಿ ಭಕ್ತಿಪೂರ್ವಕವಾಗಿ ನಾವು ಇವತ್ತು ಯಾತ್ರೆಯನ್ನು ಕೈಗೊಂಡಿದ್ದೀವಿ. ಯಾವತ್ತೂ ನಾವು ಧರ್ಮಸ್ಥಳದ ಪರ, ವೀರೇಂದ್ರ ಹೆಗ್ಗಡೆಯವರ ಪರ, ಧರ್ಮದರ್ಶಿಗಳ ಪರ ಇದ್ದೇ ಇರ್ತೀವಿ. ಅದನ್ನು ಹೊರತುಪಡಿಸಿ ಹಾಗೆ ಸೌಜನ್ಯರಿಗೆ ಅನ್ಯಾಯ ಆಗಿರೋದು ತನಿಖೆ ಆಗಲಿ, ಅದಕ್ಕೆ ಯಾರಿಂದ ಅನ್ಯಾಯ ಆಗಿದೆ ಅವ್ರಿಗೆ ಶಿಕ್ಷೆ ಆಗಲಿ, ಆದರೆ ಅದನ್ನು ನಾವು ವಿರೋಧಿಸಲ್ಲ. ನಾವು ಏನಿದ್ರು ನಾವು ಧರ್ಮಸ್ಥಳದ ಪರ ಇದ್ದೀವಿ. ಇದಕ್ಕೂ ಮರ್ಜ್ ಮಾಡ್ತಿರೋರಿಗೆ ವಿರುದ್ಧವಾಗಿ ನಾವು ಇದನ್ನು ಗೊಂದಲಾಟ ಮಾಡ್ತಿರೋದು ಎಲ್ಲ ಏನಿದು ಒಂದು ಗೊಂದಲ ಮಾಡ್ತಿದ್ದಾರೆ, ಅವರ ವಿರುದ್ಧವಾಗಿ ನಾವು ಇವತ್ತು ಯಾತ್ರೆ ಮಾಡ್ತಾ ಇದ್ದೀವಿ. ಮಂಜುನಾಥ ಸ್ವಾಮಿಗೆ, ಜನಪ್ರಿಯ ಶಾಸಕರಾದ ಶ್ರೀನಿವಾಸರವರಿಗೆ, ಜನಪ್ರಿಯ ಶಾಸಕರಾದ ಶ್ರೀನಿವಾಸರವರಿಗೆ, ಜನಪ್ರಿಯ ಶಾಸಕರಾದ ಶ್ರೀನಿವಾಸರವರಿಗೆ, ಧರ್ಮಸ್ಥಳ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ, ಧರ್ಮಸ್ಥಳ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ, ವೀರೇಂದ್ರ ಹೆಗ್ಗಡೆ ಅವರಿಗೆ, ವೀರೇಂದ್ರ ಹೆಗ್ಗಡೆ ಅವರಿಗೆ, ವೀರೇಂದ್ರ ಹೆಗ್ಗಡೆ ಅವರಿಗೆ, ಧರ್ಮಸ್ಥಳ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ, ಧರ್ಮಸ್ಥಳ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ,
ಇವತ್ತೇನು ನಾವು ಧರ್ಮಸ್ಥಳ ಚಲೋ ಅಂತ ಹೇಳಿ ನಮ್ಮ ಶಾಸಕರಾದಂಥ ಎನ್ ಶ್ರೀನಿವಾಸಣ್ಣವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಇಷ್ಟು ದಿವಸ ಏನು ಅಪಪ್ರಚಾರ ಮಾಡಿ ಧರ್ಮಸ್ಥಳದ ಬಗ್ಗೆ ಕೆಟ್ಟ ಹೆಸರು ಕೊಡ್ತಾ ಇದ್ರು, ಅದರಿಂದ ಆ ಒಂದು ಅಪಪ್ರಚಾರ ತೊಳಿಬೇಕು. ಹಾಗೂ ಯಾರು ಸುಳ್ಳು ಹೇಳಿ ಒಂದು ಅವ್ರ ಬೇಳೆ ಬೇಯಿಸ್ಕೊಳಕ್ಕೆ ಅವ್ರವರ ಒಂದು ಇದು ಮಾಡ್ತಿದ್ರು, ಅದನ್ನ ನಿರ್ಮೂಲನೆ ಮಾಡಿ ಮುಂದಿನ ದಿನಗಳಲ್ಲಿ ಯಾರು ಅನ್ಯಾಯ ಮಾಡೋರೋ ಅವ್ರಿಗೆ ಮಂಜುನಾಥ ಸ್ವಾಮಿನೇ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಇವತ್ತು ನಮ್ಮ ನೆಲಮಂಗಲ ಕ್ಷೇತ್ರದಿಂದ ಜನಪ್ರಿಯ ಶಾಸಕರ ಒಂದು ನೇತೃತ್ವದಲ್ಲಿ 550 ಕಾರಲ್ಲಿ ಇವತ್ತು ಜಾಥಾ ಹೊರಟಿದ್ದೀವಿ. ಹೋಗಿ ನಾವು ಧರ್ಮಸ್ಥಳದ ಪರವಾಗಿದ್ದೀವಿ ಅಂತ ಹೇಳಿ ಬೆಂಬಲ ಸೂಚಿಸ್ತಾ ಇದ್ದೀವಿ. ಕೇಸರಿ ಶಾಲು ಅಂದರೆ ಸ್ವಾಮಿ ಇದು ನಮ್ಮ ಯಾವುದೇ ಒಂದು ಪಕ್ಷದ ಸಂಕೇತ ಅಲ್ಲ, ಇದು ನಮ್ಮ ಹಿಂದೂ ಸಂಕೇತ. ನಾವು ಯಾರು ಏನು ಬೇರೆ ಇದ್ರೋರಲ್ವಲ್ಲ, ನಾವು ಹಿಂದೂಗಳೇ, ಎಲ್ಲ ಜಾತಿಯವರು ಹಿಂದೂಗಳೇ, ಇಂಡಿಯಾದಲ್ಲಿ ಇರೋರೆಲ್ಲ ಹಿಂದೂಗಳೇ ಅಂತಲೇ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಎನ್ ಶ್ರೀನಿವಾಸ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಧರ್ಮಸ್ಥಳ ಯಾತ್ರಾ ಹೊರಟಿದ್ದೀವಿ. ಅಲ್ಲಿ ಧರ್ಮಸ್ಥಳಕ್ಕೆ ಏನು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಆ ಸಂಸ್ಥೆಗೆ ನಾವೆಲ್ಲ ಸಂಪೂರ್ಣ ಸಪೋರ್ಟ್ ಇದೆ. ಸೌಜನ್ಯ ಕೇಸು ತನಿಖೆ ನಡೀತಿದೆ, ಅದು ಅವ್ರಿಗೆ ಆಗಿರೋಂಥ ನ್ಯಾಯ ದೊರಕಿಸ್ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ನಮ್ಮ ಧರ್ಮಸ್ಥಳದಿಂದ ಇವತ್ತೇನು ನೆಲಮಂಗಲದಿಂದ ನಾವು ಜನ ಹೊರಟಿದ್ದೀವಿ. ಧರ್ಮಸ್ಥಳಕ್ಕೆ ಏನು ಅಪಪ್ರಚಾರ ಇರ್ತಾರಲ್ಲ, ಆ ಒಂದು ಉದ್ದೇಶಕ್ಕೆ ಪೂರ್ವವಾಗಿ ನಾವು ಜಾಥಾ ಹೊರಟಿದ್ದೀವಿ. ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಜಾಥಾ ಹೊರಟಿದ್ದೀವಿ. ಈ ಕಾರಣಕ್ಕೆ ಈ ಶಾಲು, ಈ ಬಣ್ಣ ಯಾರಪ್ಪನ ಮನೆ ಸೊತ್ತು ಅಲ್ಲ, ಇದು ನಾವು ಶಾಂತಿ ಸಂಕೇತವನ್ನು ತೋರಿಸೋ ಮುಖಾಂತರ ಇವತ್ತು ಜಾಥಾ ಹೊರಟಿದ್ದೀವಿ. ಸರ್, ಇವಾಗ ಎಷ್ಟು ಜನ ಹೊರಡ್ತಾ ಇದ್ದೀರಾ ನೀವು? ನಿಮ್ಮದು ಎಷ್ಟು ಕಾರ್? ನನ್ನ ಲೋಹಿತ್ ನಗರ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ನಗರಸಭೆ ವ್ಯಾಪ್ತಿ ಬರುವ 23ನೇ ವಾರ್ಡಿಂದ ನಾವು 2 ಕಾರ್ ಹೊರಟಿದ್ದೀವಿ. ಎಷ್ಟು ಜನ ಸಂಖ್ಯೆಯಲ್ಲಿ ಹೊರಡ್ತಾರೆ ಸರ್? ಇವತ್ತು ಸುಮಾರು ಒಂದು 400 ಗಾಡಿಗಳು ಇವತ್ತು ನಾವು ಜಾಥಾ ಹೊರಟಿದ್ದೀವಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ. ಎಷ್ಟು ಸಾವಿರ ಜನ ಹೋಗ್ಬೋದು ಸರ್? ಅದೇ 400 ಗಾಡಿ ಅಂದರೆ ಸುಮಾರು ಊಹೆ ಮಾಡೋಕ್ಕಾಗಲ್ಲ. ಇನ್ನೂ ಬರ್ತಾ ಇದ್ದಾರೆ. ಆಯಾ ಭಾಗ ನಮ್ಮ ತ್ಯಾಮಂಡ್ಲು ಹೋಬಳಿ, ದವಸಪೇಟೆ ಮತ್ತು ಸೋಂಪುರ ಈ ಭಾಗದಲ್ಲೆಲ್ಲ ಅಲ್ಲಲ್ಲೇ ಸೇರ್ಕೊತಾ ಇದ್ದಾರೆ. ಸೋಲೂರು ಹೋಬಳಿಯಿಂದನೂ ಸೇರ್ಕೊತಾ ಇದ್ದಾರೆ. ತುಂಬ ಅತಿ ಹೆಚ್ಚು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸುಮಾರು ಜನ ಹೊರಟಿದ್ದೀವಿ.